ಓಂ ಶ್ರೀ ಸಾಯಿರಾಮ್. ಹಿಂದಿನ ತರಗತಿಯಲ್ಲಿ ನಾವು ಬೇರೆ ಬೇರೆ ವಿಧದ ರೋಧಕಗಳ ವ್ಯವಸ್ಥೆಯನ್ನು ನಾವು ನೋಡಿದ್ದೇವೆ. ಸರಣಿ ಕ್ರಮದ ವ್ಯವಸ್ಥೆ ಮತ್ತು ಸಮಾಂತರವಾಗಿ ರೋಧಕಗಳನ್ನು ಜೋಡಿಸುವ ವ್ಯವಸ್ಥೆಯನ್ನು ನಾವು ನೋಡಿದ್ದೇವೆ. ಈಗ ನಾವು ನೋಡುವಂಥದ್ದು ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ. ಆ ಅರ್ಥದಲ್ಲಿ ಅಲ್ಲಿ ಅರ್ಥನೇ ಕೊಡ್ತದೆ ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ. ವಿದ್ಯುತ್ ಪ್ರವಾಹದಿಂದ ಏನು ಉತ್ಪತ್ತಿ ಆಗುವಂಥದ್ದು, ಉಷ್ಣ ಉತ್ಪತ್ತಿ ಆಗುವಂಥದ್ದು, ಅದನ್ನೇ ನಾವು ಕರೆಯುವಂಥದ್ದು ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ. ಇಲ್ಲಿ ನಾವೊಂದು ಮಂಡಲವನ್ನು ನೋಡ್ಬೋದು, ಸರ್ಕಿಟನ್ನು ನೋಡ್ಬೋದು. ಇದರಲ್ಲಿ ಒಂದು ಸೆಲ್ಲನ್ನು ಕೊಟ್ಟಿದ್ದಾರೆ, ವಿದ್ಯುತ್ ಕೋಶವನ್ನು ಕೊಟ್ಟಿದ್ದಾರೆ, ಒಂದು ಸ್ವಿಚ್ಚನ್ನು ಕೊಟ್ಟಿದ್ದಾರೆ, ಆ್ಯಮ್ಮೀಟರನ್ನು ಕೊಟ್ಟಿದ್ದಾರೆ, ವೋಲ್ಟ್ ಮೀಟರನ್ನು ಕೊಟ್ಟಿದ್ದಾರೆ, ಒಂದು ರೆಸಿಸ್ಟರನ್ನು ರೋಧವನ್ನು ಕೊಟ್ಟಿದ್ದಾರೆ, ಆನಂತರ ವೋಲ್ಟ್ ಮೀಟರ್ನ ಒಂದು ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಈಗ ವಿದ್ಯುತ್ ಕೋಶವನ್ನು ಅಳವಡಿಸುವುದರಿಂದ ವಿದ್ಯುತ್ ಹರಿತದೆ. ವಿದ್ಯುತ್ ಹರಿತದೆ ಅಂತಾದರೆ ಇಲ್ಲೊಂದು ರೋಧ ಇದೆ, ರೋಧ ಅಂತ ಗೊತ್ತು. ವಿದ್ಯುತ್ ಹರಿಯುವಿಕೆಗೆ ಏನು ಮಾಡ್ತದೆ, ತಡೆಯನ್ನು ಉಂಟು ಮಾಡ್ತದೆ. ಅದೇ ರೋಧ ಅಥವಾ ಅದಕ್ಕೆ ರೋಧಕ, ಒಂದು ರೋಧವನ್ನು ಹೊಂದಿದೆ ಅಂತ ಹೇಳ್ತೇವೆ ನಾವು. ಇದು ರೋಧವನ್ನು ಹೊಂದಿರುವ ಕಾರಣ ಏನಾಗಬಹುದು, ನೀವು ಮನೆಯಲ್ಲಿ ಟಿ ವಿ ಆನ್ ಆಗಿದ್ದರೆ ನೋಡಿರ್ತೀರ, ಒಂದು ಫ್ಯಾನ್ ತುಂಬ ಹೊತ್ತು ವರ್ಕ್ ಆಗ್ತಿದ್ರೆ ನೀವು ಗಮನಿಸಿರ್ಬೋದು. ಅದನ್ನು ಮುಟ್ಟಿದರೆ ಏನಾಗ್ತದೆ, ನಿಮಗೆ ಸ್ವಲ್ಪ ಬಿಸಿಯ ಒಂದು ಅನುಭವವನ್ನು ಕೊಡ್ತದೆ. ಒಂದು ಫ್ಯಾನ್ ತುಂಬ ಹೊತ್ತು ಆನ್ ಮಾಡಿಟ್ಟಾಗ ಫ್ಯಾನ್ ತಿರುಗ್ತಾ ಇದ್ದರೆ ಅದನ್ನು ನೀವು ಮುಟ್ಟಿದಾಗ ಅದೇನಾಗಿರ್ತದೆ, ಸ್ವಲ್ಪ ಬಿಸಿ ಇರ್ತದೆ. ಟಿ ವಿಯ ಮೇಲ್ಭಾಗದಲ್ಲಿ ನೀವು ಮುಟ್ಟಿದಾಗ ಏನಾಗ್ತದೆ, ಅದು ಬಿಸಿಯಾಗಿರ್ತದೆ. ಇಸ್ತ್ರಿ ಬೆಟ್ಟಿಗೆಯನ್ನು ಮುಟ್ಟಬೇಡಿ, ಅದು ತುಂಬ ಬಿಸಿಯಾಗಿರ್ತದೆ. ಹಾಗೆ ಈ ಉಷ್ಣವನ್ನು ಅದು ಉತ್ಪತ್ತಿ ಮಾಡ್ತದೆ ಅಂತ ಆಯಿತು. ಏನು, ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ. ಹಾಗಾದರೆ ಎಲ್ಲಿಂದ ಅಲ್ಲಿ ಉಷ್ಣ ಉತ್ಪತ್ತಿ ಆದದ್ದು? ಫ್ಯಾನ್ ಕರೆಂಟೇ ಇಲ್ಲ, ಫ್ಯಾನ್ ತಿರುಗಲೇ ಇಲ್ಲ, ಅಲ್ಲಿ ಬಿಸಿ ಆಗಿದೆಯಾ ಫ್ಯಾನ್? ಟಿ ವಿ ವರ್ಕ್ ಆಗಲೇ ಇಲ್ಲ, ಆನ್ ಮಾಡಲೇ ಇಲ್ಲ, ಕರೆಂಟ್ ಇಲ್ಲ, ಆಗ ಟಿ ವಿಯ ಮೇಲ್ಭಾಗ ಬಿಸಿಯಾಗಿದೆಯಾ? ಇಲ್ಲ. ಹಾಗಾದರೆ ವಿದ್ಯುತ್ ಪ್ರವಾಹದಿಂದ ಏನು ಉಂಟಾಗಿದೆ, ಉಷ್ಣ ಉಂಟಾಗಿದೆ. ಯಾವುದರಿಂದ? ವಿದ್ಯುತ್ ಪ್ರವಾಹ. ಹಾಗಾದರೆ ಒಂದು ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಹರಿದ್ರೆ ಉಷ್ಣವನ್ನು ಬಿಡುಗಡೆ ಮಾಡ್ತದೆ ಅಂತ ಆಯಿತು. ಇದನ್ನೇ ನಾವು ಕರೆಯುವಂಥದ್ದು ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ. ಅದನ್ನೊಂದು ವಾಕ್ಯದಲ್ಲಿ ಹೇಳಿದರೆ ಹೇಗಿರ್ಬೋದು, ಒಂದು ಮಂಡಲದಲ್ಲಿ ಒಂದು ರೋಧಕದ ಮೂಲಕ ಹರಿತಾ ಇರುವಂತಹ ವಿದ್ಯುತ್ತಿನಿಂದ ಆ ಮಂಡಲದಲ್ಲಿ ಉಷ್ಣ ಬಿಡುಗಡೆ ಆದರೆ, ಆ ಮಂಡಲದಲ್ಲಿ ಏನು ಉಷ್ಣ ಬಿಡುಗಡೆ ಆದರೆ ಅದಕ್ಕೇನು ಕರಿತೇವೆ ನಾವು? ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ. ತುಂಬ ಸಿಂಪಲ್ ಆಗಿದೆ, ಅರ್ಥ ಮಾಡಿಕೊಂಡ್ರೆ ಗೊತ್ತಾಗ್ತದೆ. ಒಂದು ಮಂಡಲದಲ್ಲಿ ಒಂದು ರೋಧಕದ ಮೂಲಕ ವಿದ್ಯುತ್ ಹರಿದಾಗ ವಿದ್ಯುತ್ ಪ್ರವಾಹದಿಂದ ಉಷ್ಣ ಉತ್ಪತ್ತಿ ಆದದ್ದು. ಆದ ಕಾರಣ ವಿದ್ಯುತ್ ಪ್ರವಾಹ ಒಂದು ಮಂಡಲದಲ್ಲಿ ಹರಿದಾಗ ಅದರಲ್ಲಿ ಉಷ್ಣ ಬಿಡುಗಡೆ ಆದರೆ ಅದಕ್ಕೇನು ಕರಿತೇವೆ ನಾವು? ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ. ಈ ಪರಿಣಾಮವನ್ನು ಎಲ್ಲಿಯಾದರೂ ಉಪಯೋಗ ಮಾಡಿದನ್ನು ನೀವು ನೋಡಿರ್ಬೋದಾ? ಖಂಡಿತ ನೀವು ನೋಡಿರ್ತೀರ. ಈ ಒಂದು ತತ್ವವನ್ನು, ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ ಅನ್ನುವಂತಹ ತತ್ವವನ್ನು ನಾವು ಇಸ್ತ್ರಿ ಪೆಟ್ಟಿಗೆಯಲ್ಲಿ, ಆನಂತರ ಎಲೆಕ್ಟ್ರಿಕ್ ಹೀಟರ್ಗಳಲ್ಲಿ, ವಿದ್ಯುತ್ ಹೀಟರ್ಗಳಲ್ಲೆಲ್ಲ ಬಳಸಿರೋದನ್ನು ನೋಡಿರ್ತೀರ. ಆದರೆ ಹೆಚ್ಚು ಉಷ್ಣ ಉತ್ಪತ್ತಿ ಆಗಬೇಕು ಅಂತಾದರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ರೋಧವನ್ನು ಏನು ಮಾಡಬೇಕು ನೀವು? ಜಾಸ್ತಿ ಮಾಡಬೇಕು. ಆನಂತರ ತಂತಿಯ ಸುರುಳಿಗಳ ಸಂಖ್ಯೆಯನ್ನು ಏನು ಮಾಡಬೇಕು ನೀವು? ಜಾಸ್ತಿ ಮಾಡಿದರೆ ವಿದ್ಯುತ್ ಪ್ರವಾಹದಿಂದ ಏನು ಮಾಡ್ಬೋದು ನೀವು? ಹೆಚ್ಚು ಉಷ್ಣವನ್ನು ಉತ್ಪತ್ತಿ ಮಾಡ್ಬೋದು. ಇದೇ ಒಂದು ತತ್ವವನ್ನು ನಾವು ತಗೊಂಡು ವಿದ್ಯುತ್ ಸಾಮರ್ಥ್ಯ ಅಂದರೆ ಏನು ಅಂತ ಮೊದಲು ನೋಡುವ. ವಿದ್ಯುತ್ ಸಾಮರ್ಥ್ಯ ಅಂದರೆ ಏನು? ವಿದ್ಯುತ್ ಸಾಮರ್ಥ್ಯ. ಈಗ ಮೊದಲು ಅರ್ಥ ಮಾಡ್ಕೊಳ್ಳಿ, ಸಾಮರ್ಥ್ಯ ಅಂದರೆ ಏನು. ಈಗ ಇದೊಂದು ಚಾಕ್ ಬಾಕ್ಸಿನ ಪೆಟ್ಟಿಗೆ. ಇದು ಎಲ್ಲಿತ್ತು ಅಂತ ಹೇಳಿದ್ರೆ ಟೇಬಲಲ್ಲಿತ್ತು. ಇದನ್ನು ನಾನೇನು ಮಾಡೇನೆ, ಎತ್ತಿ ಇಲ್ಲಿಟ್ಟಿದ್ದೇನೆ. ಈಗ ಒಂದು ಸಾಮರ್ಥ್ಯ, ನಂದು ಇದು ಸಾಮರ್ಥ್ಯವನ್ನು ಪ್ರದರ್ಶಿಸ್ತಾ ಉಂಟಾ ಇಲ್ವಾ? ಹೌದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಕೆಲಸ ಆಗಿದೆ. ಏನು ಕೆಲಸ ಆಗಿದೆ? ಇಲ್ಲಿದ್ದಂತಹ ಬಾಕ್ಸನ್ನು ಇಲ್ಲಿಡುವಂತಹ ಕೆಲಸ ಆಗಿದೆ. ಆ ಕೆಲಸ ಆಗಲಿಕ್ಕೆ ಏನಾಗಿದೆ? ಒಂದು ಸಮಯವನ್ನು ತಗೊಂಡಿದೆ. ಏನು ತಗೊಂಡಿದೆ? ಒಂದು ಸಮಯವನ್ನು ತಗೊಂಡಿದೆ. ಅದನ್ನೇ ನಾವು ಸಾಮರ್ಥ್ಯ ಅಂತ ಕರೀತೀವಿ. ಸಾಮರ್ಥ್ಯ ಅಂದರೆ ಏನು ಹಾಗಾದರೆ? ಕೆಲಸ ಒಂದು ನಿರ್ದಿಷ್ಟ ದರದಲ್ಲಿ ಕೆಲಸ ಆಗುವಂಥದ್ದು. ಏನು ಹೇಳ್ಬೋದು? ಒಂದು ನಿರ್ದಿಷ್ಟ ದರದಲ್ಲಿ ಕೆಲಸ ಆಗುವುದು. ಏನದು ನಿರ್ದಿಷ್ಟ ದರದಲ್ಲಿ ಕೆಲಸ ಆಗುವುದಂದರೆ, ಕೆಲಸ ಆಗಲಿಕ್ಕೆ ಎಷ್ಟು ಸಮಯ ಬೇಕು, ಅದೇ ಏನಾಗಿರ್ತದೆ? ಸಾಮರ್ಥ್ಯ. ವಿದ್ಯುತ್ ಸಾಮರ್ಥ್ಯ ಅಂದರೆ ಏನಾಗಾದರೆ, ವಿದ್ಯುತ್ತು ಕ್ಷೀಣಿಸುವ ದರ, ವಿದ್ಯುತ್ತು ಉಪಯೋಗ ಆಗುವ ದರ. ಒಂದು ನಿರ್ದಿಷ್ಟ ಕಾಲದಲ್ಲಿ ಎಷ್ಟು ವಿದ್ಯುತ್ ಉಪಯೋಗ ಆಗಿದೆ, ಅದು ಅದರ ವಿದ್ಯುತ್ ಸಾಮರ್ಥ್ಯ. ಒಂದು ನಿರ್ದಿಷ್ಟ ಸಮಯದಲ್ಲಿ, 1 ಸೆಕೆಂಡಲ್ಲಿ, 2 ಸೆಕೆಂಡಲ್ಲಿ, 1 ನಿಮಿಷದಲ್ಲಿ ಎಷ್ಟು ವಿದ್ಯುತ್ ವ್ಯಯಿಸಿದೆ, ಕ್ಷಯಿಸಿದೆ, ಅದು ಏನಾಗಿರ್ತದೆ? ಅದರ ವಿದ್ಯುತ್ ಸಾಮರ್ಥ್ಯ. ನಾವು ಸಾಮರ್ಥ್ಯವನ್ನು ಯಾವಾಗಲೂ ಪವರ್ ಅಂತೇಳಿ ಬರಿತೇವೆ. ಪವರ್ ಅಂತೇಳಿ ಇಂಗ್ಲೀಷ್ ವರ್ಡ್. ಸೊ ಅದನ್ನು ಪಿ ಅನ್ನುವ ಅಕ್ಷರದಿಂದ ಸೂಚಿಸ್ತೇವೆ ನಾವು, ಪಿ.
ಈಗ ನಾನು ಹೇಳಿದೆ ಕೆಲಸ ಮಾಡುವ ದರ ಅಂತೇಳಿ. ಸಾಮರ್ಥ್ಯ ಅಂದ್ರೇನು? ಕೆಲಸ ಮಾಡುವ ದರ. ಕೆಲಸ ಅಂದ್ರೇನು? ವರ್ಕ್. W ಭಾಗಿಸು ಕೆಲಸ ಮಾಡುವ ದರ ಅನುಪಾತ, ಕೆಲಸ ಭಾಗಿಸು ಕಾಲ. ಆ ನಂತರ ನಮಗೆ ಇನ್ನೊಂದು ಗೊತ್ತಿರುವಂಥದ್ದು V ಅಂದರೆ ವಿಭವಾಂತರ. V ಅಂದ್ರೇನು? ವಿಭವಾಂತರ. ವಿಭವಾಂತರ ಅಂದ್ರೇನು? ಒಂದು ವಿದ್ಯುದಾವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆದಂತಹ ಯಾವುದು? ಒಂದು ಕೆಲಸ. ಒಂದು ವಿದ್ಯುದಾವೇಶವನ್ನು ಒಂದು ಬಿಂದುವಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆದಂತಹ ಕೆಲಸಕ್ಕೆ ನಾವೇನು ಕರಿತೇವೆ? ವಿಭವಾಂತರ ಅಂತ ಕರಿತೇವೆ. ಹಾಗಾದ್ರೆ ಅದನ್ನು ಹೇಗೆ ಬರೀಬೋದು? V ಅಂದ್ರೆ ಏನು? W ಭಾಗಿಸು Q ಅಂತ ಬರೀಬೋದು. ಅಥವಾ W ಅಂದರೆ ಏನಾಗ್ತದೆ ಇಲ್ಲಿ? V ಇಂಟು Q ಏನಾಯಿತು? VQ ಆಯಿತು. ಈ ಬೆಲೆಯನ್ನು W ಸಮ VQ ಅನ್ನು ಈ ಒಂದು ಸೂತ್ರಕ್ಕೆ ಅಳವಡಿಸಿ. ಆಗ P ಸಮ ಏನಾಗ್ತದೆ? W ನ ಬದಲಿಗೆ W ನ ಬೆಲೆಯನ್ನು VQ ಅನ್ನು ಬರೀರಿ. V ಇಂಟು Q ಭಾಗಿಸು ಏನಾಯಿತು? TI. ಅಥವಾ P ಸಮ ಏನಾಗ್ತದೆ? ಇದನ್ನು ನಾನು ಇನ್ನೂ ಬರೀತೇನೆ ನೋಡಿ. V ಗುಣಿಸು Q ಭಾಗಿಸು T ಅಂತ ಹೇಳಿ ಸ್ಪ್ಲಿಟ್ ಮಾಡಿ ಬರೀತೇನೆ ನಾನು. V ಗುಣಿಸು Q ಭಾಗಿಸು T. ಇಲ್ಲಿ ಗಮನಿಸ್ಬೋದು. V ಗುಣಿಸು ನೋಡಿ, V ಇಂಟು Q ಏನಾಯಿತು? VQ ಭಾಗಿಸು T. ಅದನ್ನು ನಾನೇನು ಮಾಡಿದ್ದೇನೆ? ಎಕ್ಸ್ಪಾಂಡ್ ಮಾಡಿ ಬರ್ತೀನಿ ಅಷ್ಟೇ. ಇನ್ನು P ಸಮ V ಇಂಟು Q ಭಾಗಿಸು T ಅಂದರೆ ಏನು? ಇದನ್ನು ನೀವು ಈ ಪಾಠದ ಮೊದಲನೇ ಅವಧಿಯಲ್ಲಿ ನೀವು ನೋಡಿದರೆ ಇದರ ಬಗ್ಗೆ. Q ಭಾಗಿಸು T. ವಿದ್ಯುತ್ ಪ್ರವಾಹ ಅಂದರೆ ಏನು? ವಿದ್ಯುತ್ ಆವೇಶ ಪ್ರವಹಿಸುವ ದರ. ಒಂದು ನಿರ್ದಿಷ್ಟ ಕಾಲದಲ್ಲಿ ಎಷ್ಟು ವಿದ್ಯುತ್ ಹರಿತದೆ, ಎಷ್ಟು ವಿದ್ಯುತ್ ಆವೇಶ ಹರಿತದೆ, ಅದೇ ಅಲ್ವಾ ವಿದ್ಯುತ್ ಪ್ರವಾಹ ಅಂದರೆ. ಹಾಗಾದರೆ Q ಭಾಗಿಸು T ಅಂದರೆ ಏನು? Q ಭಾಗಿಸು T ಅಂದರೆ I. ಸೊ P ಸಮ VI. ಇದು ವೆರಿ ಇಂಪಾರ್ಟೆಂಟ್ ಸೂತ್ರ. ಇದಕ್ಕೆ ಸಂಬಂಧಿಸಿ ಅನೇಕ ಸಮಸ್ಯೆಗಳನ್ನು ಎಕ್ಸಾಮಲ್ಲಿ ಕೇಳ್ತಾರೆ. P ಸಮ VI. ನಿಮಗೆ ಇದನ್ನು ಹೇಗೆ ಬಂದದ್ದು ಅಂತ ಕೇಳೋದಿಲ್ಲ, ಆದರೆ ಹೇಗೆ ಬಂದದ್ದು ಈ ಒಂದು ಸೂತ್ರ ಅನ್ನೋದನ್ನು ನಾನಿಲ್ಲಿ ಬಿಡಿಸಿದ್ದೇನೆ. ಆದರೂ ಅರ್ಥ ಮಾಡ್ಕೊಳ್ಳಿ, ಇದು ಉಪಯೋಗಕ್ಕೆ ಬರ್ತದೆ. P ಸಮ VI. ಹಾಗಾದರೆ ವಿದ್ಯುತ್ ಸಾಮರ್ಥ್ಯ P ಅಂತ ಹೇಳಿದ್ರೇನು? V ಗುಣಿಸುವ ಏನಿದ್ರ ಅರ್ಥ? VI ಅಂತ ಹೇಳಿದ್ರೆ. VI ಅಂತ ಹೇಳಿದ್ರೆ ವಿಭವಾಂತರ. ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ. I ಅಂದ್ರೇನು? ವಿದ್ಯುತ್ ಪ್ರವಾಹ. ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹದ ಗುಣಲಬ್ಧವೇ ಏನಾಗಿರ್ತದೆ? ಸಾಮರ್ಥ್ಯ ಆಗಿರ್ತದೆ. ಇದನ್ನೇ ಇನ್ನೊಂದು ರೀತಿಯಲ್ಲಿ ನಾವು ಬರಿತಾ ಹೋಗ್ಬೋದು. ಈಗ ಇಲ್ಲಿ ವಿದ್ಯುತ್ ಸಾಮರ್ಥ್ಯ ಅಂದರೆ ನಾನು ಈಗಾಗಲೇ ಹೇಳಿದೆ, ಶಕ್ತಿ ವ್ಯಯಿಸುವ ದರ, ಉಪಯೋಗ ಆದಂತಹ ಶಕ್ತಿ. ಈ ಉಪಯೋಗ ಆದ ಶಕ್ತಿ ಏನಾಗಿದೆ ಇಲ್ಲಿ? ಉಷ್ಣ ಪರಿಣಾಮ ಅಂತ ಹೇಳಿದರೆ ಉಪಯೋಗ ಆದ ಶಕ್ತಿ ಏನಾಗಿದೆ ಅಂದರೆ ಉಷ್ಣದ ರೂಪದಲ್ಲಿ ಬಿಡುಗಡೆ ಆಗಿದೆ. ಏನಾಗಿದೆ? ಉಷ್ಣದ ರೂಪದಲ್ಲಿ ಬಿಡುಗಡೆ ಆಗಿದೆ. ಅದೇನು? ಉಷ್ಣವನ್ನು ಬಿಡುಗಡೆ ಮಾಡಿ. ಹಾಗಾದರೆ ಇದನ್ನು P ಯ ಬದಲಿಗೆ ನಾನೇನು ಬರೀಬೋದು? H ಅಂತ ಬರೀಬೋದು. ಹೀಟ್ ಅಂದರೆ ಉಷ್ಣ, ಬಿಡುಗಡೆಯಾದ ಉಷ್ಣ ಅಂತ ಹೇಳಿ ಬರೀತೀನಿ H. ಆನಂತರ ಶಕ್ತಿ ವ್ಯಯಿಸಿದೆ, ವಿದ್ಯುತ್ ವ್ಯಯಿಸಿದೆ, ವಿದ್ಯುತ್ತನ್ನು ಬಳಕೆಯಾಗಿದೆ, ಒಂದು ನಿರ್ದಿಷ್ಟ ಸಮಯ ಬೇಕಲ್ಲ, ಆದ ಕಾರಣ ಏನು ಮಾಡ್ತೇನೆ? VI ಇದ್ದಲ್ಲಿಗೆ ಕಾಲದಿಂದ ಗುಣಿಸ್ತೇನೆ. ಯಾಕೆ? ಒಂದು ನಿರ್ದಿಷ್ಟ ಕಾಲದಲ್ಲಿ ಉಷ್ಣ ಉತ್ಪತ್ತಿಯಾದದ್ದು, ಒಂದು ನಿರ್ದಿಷ್ಟ ಕಾಲದಲ್ಲಿ ಶಕ್ತಿ ಏನಾಗಿದೆ? ವ್ಯಯಿಸಲ್ಪಟ್ಟದ್ದು. H ಸಮ VIT ಅಂತ ಬರಿತೇನೆ. ಇನ್ನು H ಸಮ V ಅಂತ ಹೇಳಿದರೆ ನಿಮಗೆ ಸೂತ್ರ ಗೊತ್ತಿದೆ. ಇಲ್ಲಿ V ಅಂದರೆ ಏನು ನಾವು ತಗೊಳ್ಬೋದು? V ಅಂತ ಹೇಳಿದರೆ ನಾವು ಈಗಾಗಲೇ ಕಲ್ತಿರುವಂಥದ್ದು ಓಮ್ನ ನಿಯಮದಿಂದ V ಸಮ IR. V ಸಮ ಏನು? IR. ಆ ಬೆಲೆಯನ್ನು ನಾನು ಈಗ ಆದೇಶಿಸ್ತೇನೆ. V ಯ ಬೆಲೆ IR ಅಂತೇಳಿ ಬರಿತೇನೆ. IT ಅಲ್ಲಿ ಇದೆ, IT-ಯನ್ನು ಹಾಗೆ ಬರೀರಿ. ಆಗ H ಸಮ ಏನಾಗ್ತದೆ? I ಇಂಟು I ಏನಾಯಿತು? I ಯ ವರ್ಗ RT. ಇದು ಕೂಡ ವೆರಿ ಇಂಪಾರ್ಟೆಂಟ್ ಸೂತ್ರ. ಒಂದು ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮಕ್ಕೆ ಸಂಬಂಧಿಸಿ ಜೌಲ್ ಒಂದು ಸೂತ್ರವನ್ನು ಕೊಡ್ತಾನೆ. ಅದಕ್ಕೆ ಹೆಸರು ಕೊಡ್ತಾರೆ ಜೌಲನ ಉಷ್ಣೋತ್ಪಾದನ ನಿಯಮ. ಏನು ಹೇಳ್ತಾರೆ? ಜೌಲನ ಉಷ್ಣೋತ್ಪಾದನ ನಿಯಮ. H ಸಮ I² RT ಅನ್ನೋದನ್ನು ಜೌಲ್ ಅನ್ನುವಂಥದ್ದು ಕೊಟ್ಟಿರುವಂಥದ್ದು. ಈ ಸೂತ್ರಕ್ಕೆ ಜೌಲನ ಉಷ್ಣೋತ್ಪಾದನ ನಿಯಮದ ಸೂತ್ರ ಅಂತ ಕರೀತಾರೆ. ಈ ನಿಯಮವನ್ನು, ಜೌಲನ ಉಷ್ಣೋತ್ಪಾದನ ನಿಯಮವನ್ನು ಯಾವ ಸೂತ್ರದಿಂದ ನಾವು ವಿವರಿಸ್ಬೋದು? H ಸಮ I² RT ಸೂತ್ರದಿಂದ ವಿವರಿಸ್ಬೋದು. ವೆರಿ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ತುಂಬ ಸಲ ಕೇಳಿದ್ದಾರೆ ಜೌಲನ ಉಷ್ಣೋತ್ಪಾದನ ನಿಯಮವನ್ನು ನಿರೂಪಿಸಿ ಅಂತೇಳಿ. ಈ ಸೂತ್ರವನ್ನು ನೆನಪಿಟ್ಕೊಂಡ್ರೆ ನಾವು ಹೇಳ್ಬೋದು. ಇಲ್ಲಿ ಕಾಣ್ತದೆ H ಅಂತ ಕೊಟ್ಟಿದ್ದಾರೆ. H ಅಂತ ಹೇಳಿದ್ರೆ ಉಷ್ಣ. ಒಂದು ಮಂಡಲದಲ್ಲಿ ರೋಧಕದಲ್ಲಿ ಬಿಡುಗಡೆಯಾದ ಉಷ್ಣ. ಹೇಗೆ? H ಅಂತ ಹೇಳಿದ್ರೇನು? ಒಂದು ಮಂಡಲದಲ್ಲಿ, ಇದೊಂದು ಮಂಡಲ, ಈ ರೋಧಕದಲ್ಲಿ ಬಿಡುಗಡೆಯಾದ ಉಷ್ಣ ಅದು H, ಹೀಟ್. ರೋಧಕದಲ್ಲಿ ಬಿಡುಗಡೆಯಾದ ಉಷ್ಣ ಸಮ ಅಂತ ಕೊಟ್ಟಿದ್ದಾರೆ. ಆದ ಕಾರಣ ಇದೆಲ್ಲವೂ ಕೂಡ ನೇರಾನುಪಾತಗಳು.
I² ಅಂದರೆ ಏನು? I ಅಂತ ಹೇಳಿದ್ರೆ ವಿದ್ಯುತ್ ಪ್ರವಾಹ. ವಿದ್ಯುತ್ ಪ್ರವಾಹದ ವರ್ಗಕ್ಕೆ ಏನಾಗಿರ್ತದೆ? ನೇರ ಅನುಪಾತ. ಅರ್ಥ ಮಾಡ್ಕೊಳ್ಳಿ, ಇದು ಸೈನ್ಸ್ ಭಾಷೆ. ನಮ್ಮ ಮಾಮೂಲಿ ಭಾಷೆಯಲ್ಲಿ ಹೇಳೋದಾದರೆ ಹೇಗೆ ಹೇಳ್ಬೋದು? ವಿದ್ಯುತ್ ಪ್ರವಾಹ ಜಾಸ್ತಿ ಆದರೆ ಏನು ಕೂಡ ಜಾಸ್ತಿ ಆಗ್ತದೆ? ಉಷ್ಣ ಬಿಡುಗಡೆ ಆಗೋದು ಜಾಸ್ತಿ. ಹೆಚ್ಚು ಆಂಪಿಯರ್ ವಿದ್ಯುತ್ತನ್ನು ನೀವು ಮಂಡಲದಲ್ಲಿ ಹರಿಸಿದರೆ ಅಲ್ಲಿ ವಿದ್ಯುತ್ ಪ್ರವಾಹವು ಜಾಸ್ತಿ ಆದ ಹಾಗೆ ಏನು ಜಾಸ್ತಿ ಆಗ್ತಾ ಹೋಗ್ತದೆ? ಬಿಡುಗಡೆ ಆಗುವ ಉಷ್ಣವೂ ಏನಾಗ್ತಾ ಹೋಗ್ತದೆ? ಜಾಸ್ತಿ ಆಗ್ತದೆ. ಅರ್ಥ ಮಾಡ್ಕೊಳ್ಳಿ, ತುಂಬ ಸುಲಭ ಇದೆ. H=I ಅಂದರೆ ಏನರ್ಥ? ಅದು ನೇರ ಅನುಪಾತ. ಏನು ಅದರ ಅರ್ಥ? ಹೆಚ್ಚು ವಿದ್ಯುತ್ ಪ್ರವಾಹವನ್ನು ಮಂಡಲದಲ್ಲಿ ನೀವು ಹರಿಸಿದರೆ ಆಗ ಬಿಡುಗಡೆ ಆಗುವ ಉಷ್ಣವೂ ಏನಾಗ್ತಾ ಹೋಗ್ತದೆ? ಜಾಸ್ತಿ ಆಗ್ತಾ ಹೋಗ್ತದೆ. ಆದರೆ ನಾವು ವಿಜ್ಞಾನ ಭಾಷೆಯಲ್ಲಿ ಹೇಗೆ ಹೇಳಬೇಕು? ಒಂದು ಮಂಡಲದಲ್ಲಿ ರೋಧಕದ ಮೂಲಕ ಹರಿತಾ ಇರುವಂತಹ ವಿದ್ಯುತ್, ರೋಧಕದ ಮೂಲಕ ಹರಿತಾ ಇರುವಂತಹ ಉಷ್ಣ, ರೋಧಕದಲ್ಲಿ ಬಿಡುಗಡೆ ಆದಂತಹ ಉಷ್ಣ ಯಾವುದಕ್ಕೆ? ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರ್ತದೆ. ಇದು ಒಂದನೇ ನಿಯಮ. ಇನ್ನೊಂದು R ಅಂತ ಕೊಟ್ಟಿದ್ದಾರೆ. R ಅಂತ ಹೇಳಿದ್ರೆ ಏನು? ರೋಧ. ಈ ರೋಧ ಏನಾಗಿದೆ ನೋಡಿ, Hಗೆ ನೇರ ಅನುಪಾತ. ಅಂದರೆ ಏನರ್ಥ? ರೋಧವನ್ನು ಜಾಸ್ತಿ ಮಾಡಿದರೆ, ವಿದ್ಯುತ್ ಪ್ರವಾಹಕ್ಕೆ ತಡೆಯನ್ನು ನೀವು ಕೊಡ್ತಾ ಹೋದರೆ, ಹೆಚ್ಚು ತಡೆಯನ್ನು ಕೊಟ್ಟರೆ, ಹೆಚ್ಚು ತಡೆ ಉಂಟಾದಾಗ ಆಗ ಏನು ಉಂಟಾಗ್ತದೆ? ಅಲ್ಲಿ ಹೆಚ್ಚು ಉಷ್ಣ ಬಿಡುಗಡೆ ಆಗ್ತದೆ. ಅದನ್ನು ನಾವು ಹೇಗೆ ಹೇಳ್ಬೋದು? ರೋಧಕದಲ್ಲಿ ಉಷ್ಣಮತ್ತಿಯಾದಂತಹ ಉಷ್ಣ ಯಾವುದಕ್ಕೆ? ರೋಧಕ್ಕೆ ಏನಾಗಿದೆ? ನೇರ ಅನುಪಾತದಲ್ಲಿದೆ. ನೆಕ್ಸ್ಟ್ ನೋಡಿ, T. ವಿದ್ಯುತ್ ಪ್ರವಾಹವನ್ನು ಎಷ್ಟು ಹೊತ್ತು ಹರಿಸ್ತೀರಾ? ಎಷ್ಟು ಸಮಯ ವಿದ್ಯುತ್ ಪ್ರವಾಹ ಮಂಡಲದಲ್ಲಿ ಹರಿತದೆ? ನಾನು ಮೊದಲೇ ಎಕ್ಸಾಮ್ ಕೊಟ್ಟಾಗ ಹೇಳಿದೆ ನಿಮಗೆ, ಒಂದು ಫ್ಯಾನ್ ಮುಟ್ಟಿದ ತಕ್ಷಣ ಬಿಸಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ನಿರ್ದಿಷ್ಟವಾಗಿ ವಿದ್ಯುತ್ ಏನಾಗ್ತಾ ಇರಬೇಕು? ಒಂದು ನಿರ್ದಿಷ್ಟ ಕಾಲದಲ್ಲಿ ಹರಿತಾ ಇರಬೇಕು. ಅದು 1 ಗಂಟೆ, 2 ಗಂಟೆ, 3 ಗಂಟೆ, ಗಂಟೆಗಳು ಜಾಸ್ತಿ ಆದಾಗೆ, ಸಮಯ ಜಾಸ್ತಿ ಆದಾಗೆ ಏನಾಗ್ತಾ ಬರ್ತದೆ? ಫ್ಯಾನ್ ಬಿಸಿ ಆಗ್ತಾ ಇರೋದು ಜಾಸ್ತಿ. ಹಾಗಾದರೆ ಏನರ್ಥ? ಸಮಯ ವಿದ್ಯುತ್ ಪ್ರವಾಹ ಒಂದು ಮಂಡಲದಲ್ಲಿ ಹೆಚ್ಚು ಹೊತ್ತು ಹರಿಸಿದರೆ ಆಗ ಹೆಚ್ಚು ಉಷ್ಣ ಬಿಡುಗಡೆ ಆಗ್ತದೆ. ಅಂದರೆ ಇದನ್ನು ಹೀಗೆ ಹೇಳ್ಬೋದು, ಆ ರೋಧಕದಲ್ಲಿ ಬಿಡುಗಡೆಯಾದಂಥ ಉಷ್ಣ ವಿದ್ಯುತ್ ಪ್ರವಾಹವನ್ನು ಮಂಡಲದಲ್ಲಿ ಹರಿಸಿದಂತಹ ಸಮಯಕ್ಕೆ ಏನಾಗಿರ್ತದೆ? ನೇರ ಅನುಪಾತ. ಇದೇ ಯಾರದು? ಜೌಲನ ಉಷ್ಣೋತ್ಪಾದನ ನಿಯಮ. ತುಂಬ ಸಿಂಪಲ್ ಆಗಿರುವಂಥದ್ದು. ಇದನ್ನು ಅರ್ಥ ಮಾಡಿಕೊಂಡ್ರೆ ಸುಲಭದಲ್ಲಿ ನಾವೇನು ಮಾಡ್ಬೋದು? ಇದಕ್ಕೆ ಆನ್ಸರನ್ನು ಮಾಡ್ಬೋದು. ಜೌಲನ ಉಷ್ಣೋತ್ಪಾದನ ನಿಯಮಕ್ಕೆ ಅನುಸಾರವಾಗಿ ಒಂದು ಸಮಸ್ಯೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ಈಗ ನಾವು ಪರಿಹಾರ ಮಾಡುವ. ಇದು ಕೂಡ ಎಕ್ಸಾಮಲ್ಲಿ ಕೇಳುವಂಥ ತುಂಬ ಸುಲಭವಾದಂತಹ ಒಂದು ಲೆಕ್ಕ ಇದು. 4 ಓಮ್ ರೋಧದಿಂದ ಮೊದಲು ನಾವು ಏನು ಮಾಡಬೇಕಂದ್ರೆ ಪ್ರಶ್ನೆಯನ್ನು ಅರ್ಥ ಮಾಡಿಕೊಡ್ಬೇಕು. ಇಲ್ಲಿ ಕೊಟ್ಟಂತಹ ದತ್ತಾಂಶಗಳನ್ನು ಬರಿತಾ ಹೋದರೆ ಆಗ ನಮಗೆ ಯಾವ ಸೂತ್ರವನ್ನು ನಾವು ಉಪಯೋಗಿಸಬೇಕು ಅನ್ನುವಂಥದ್ದು ಒಂದು ಐಡಿಯಾ ಸಿಗ್ತದೆ. 4 ಓಮ್ ರೋಧದಿಂದ, ರೋಧ ಅಂದರೆ ನಾವು R ಅನ್ನುವ ಅಕ್ಷರ ಸೂಚಿಸ್ತೇವೆ. ಅದು 4 ಓಮ್ ಅಂತ ಹೇಳಿ ಕೊಟ್ಟಿದ್ದಾರೆ. ಪ್ರತಿ ಸೆಕೆಂಡಿಗೆ ಅಂತ ಕೊಟ್ಟಿದ್ದಾರೆ. ಸೆಕೆಂಡಿಗೆ ಅಂದರೆ ಏನು? ಕಾಲ ಅಂತ ಹೇಳಿದ್ರೆ T ಅಂದರೆ 1 ಸೆಕೆಂಡ್. ಪ್ರತಿ ಸೆಕೆಂಡ್ ಅಂತ ಹೇಳಿದ್ರೇನು? 2 ಸೆಕೆಂಡ, 10 ಸೆಕೆಂಡ, 20 ಸೆಕೆಂಡ ಅಲ್ಲ, ಪ್ರತಿ ಸೆಕೆಂಡು ಅಂದರೆ 1 ಸೆಕೆಂಡ್. 1 ಸೆಕೆಂಡ್. 100 ಜೌಲ್ ಉಷ್ಣ ಶಕ್ತಿ ಅಂದರೆ H ಅಂತ ಹೇಳಿದ್ರೆ ಎಷ್ಟು? 100 ಜೌಲ್. ಯಾಕೆ? ಉಷ್ಣದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಜೂಲ್ ಅಥವಾ ಜೌಲ್ ಅಂತ ಹೇಳ್ತೇವೆ ನಾವು. ರೋಧಕದ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಿರಿ. ವಿಭವಾಂತರ ಅಂದರೆ V ಸಮ ಎಷ್ಟು? ನೋಡಿ, ವಿಯನ್ನು ನಾವು ಕಂಡುಹುಡುಕಬೇಕು ಅಂತ ಆದರೆ ನಮಗೆ ಯಾವುದರ ಬೆಲೆಯ ಅವಶ್ಯಕತೆ ಇದೆ? ಐಯ ಬೆಲೆ. ಐ ಅಂತ ಹೇಳಿದ್ರೆ ವಿದ್ಯುತ್ ಪ್ರವಾಹ. ಹಾಗಾದರೆ ಮೊದಲು ನಾವು ಐಯನ್ನು ಕೂಡ ಕಂಡುಹುಡುಕಬೇಕು. ಐಯನ್ನು ಕಂಡುಹುಡುಕದೆ ನಾವು ಏನು ಮಾಡಲಿಕ್ಕಾಗಲ್ಲ? ವಿಯನ್ನು ಕಂಡುಹುಡುಕ್ಲಿಕ್ಕೆ ಆಗಲ್ಲ. ಯಾಕೆ? ನಮಗೆ ವಿ ಅಥವಾ ಐ ಗೊತ್ತಿದ್ದರೆ ಮಾತ್ರ ಆರ್ನ ಉಪಯೋಗ ಆಗ್ತದೆ, ಇಲ್ಲಾಂದರೆ ಆಗಲ್ಲ. ಐಯನ್ನು ಕಂಡುಹುಡುಕ್ಲಿಕ್ಕೋಸ್ಕರ ಒಂದು ಸೂತ್ರ ಈಗಾಗಲೇ ನಾವು ಕಂಡುಹುಡುಕಿದ್ದೇವೆ. ನಾವು ಕಂಡುಹುಡುಕಿದಲ್ಲ, ಸಿಕ್ಕಿರುವಂಥದ್ದು I²RT. I²RT. H ಸಮ I²RT. ಇಲ್ಲಿ ನಮಗೆ ಬೇಕಾದಂತಹ ಬೆಲೆ ಯಾವುದನ್ನು ಕಂಡುಹಿಡಬೇಕು ನಾವು? H ಕೊಟ್ಟಿದ್ದಾರೆ, R ಕೊಟ್ಟಿದ್ದಾರೆ, T ಕೊಟ್ಟಿದ್ದಾರೆ, I² ಗೊತ್ತಿಲ್ಲ. ಆದ ಕಾರಣ ಸೂತ್ರ ಏನಾಗ್ತದೆ? I² ಸಮ. I² ಸಮ ಏನಾಗುವಂಥದ್ದು? H ಭಾಗಿಸು ಏನಾಗ್ತದೆ ಇಲ್ಲಿ? RT. ಯಾಕೆ ಅಂತ ನೀವು ನೋಡ್ಬೋದು. I² ಸಮ ಬರೀರಿ. H ಮೊದಲು ಬರ್ದಾಗಿದೆ. I² ಮತ್ತು RTಯನ್ನು ಗುಣಿಸಲ್ಪಟ್ಟಿದೆ. ಈಗ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಹೋಗುವಾಗ ಏನಾಗ್ತದೆ? ಅದು ಭಾಗಿಸಲ್ಪಡ್ತದೆ. ಸೊ H ಭಾಗಿಸು RT. I ಸಮ ಏನಾಗ್ತದೆ? ವರ್ಗ ಹೋಗುವಾಗ ಬಲಬದಿಗೆ ಏನು ಬರ್ತದೆ? ವರ್ಗಮೂಲ ಚಿಹ್ನೆ ಬರ್ತದೆ. ಇಲ್ಲಿ I² ಇತ್ತು, ಅದು I ಆಗುವಾಗ ಅಂದರೆ ವರ್ಗ ಹೋದರೆ ಬಲಬದಿಗೆ ಏನು ಬರ್ತದೆ? ವರ್ಗಮೂಲ ಚಿಹ್ನೆ ಬರ್ತದೆ. ಒಂದು ವೇಳೆ I³ ಇದ್ದರೆ ಅದು ಹೋಗುವಾಗ ಏನು ಬರ್ತದೆ? ಇಲ್ಲಿ ಘನಮೂಲ ಚಿಹ್ನೆ ಬರ್ತದೆ. ಇನ್ನು ಬೆಲೆಗಳನ್ನು ಆದೇಶಿಸ್ತಾ ಬನ್ನಿ. I ಸಮ ವರ್ಗಮೂಲ Hನ ಬೆಲೆ ಎಷ್ಟು? 100 ಭಾಗಿಸು Rನ ಬೆಲೆ ಎಷ್ಟು? 4 ಗುಣಿಸು T ಅಂದರೆ ಎಷ್ಟು? 1. ನೋಡಿ, ಬೆಲೆಗಳನ್ನು ಹಾಕಿದೆ. H ಅಂದರೆ 100, R ಅಂತ ಹೇಳಿದ್ರೆ 4, T ಅಂದರೆ 1. ಈ ಬೆಲೆಗಳನ್ನು ಅಲ್ಲಿ ಕೊಟ್ಟಿರುವಂಥ ಬೆಲೆಗಳನ್ನು ಆದೇಶಿಸ್ತಾ ಬಂದಿದ್ದೇನೆ.
ಆಗ ಐ ಸಮ ಏನಾಗ್ತದೆ, ವರ್ಗಮೂಲ ನೋಡಿ, ಇದು 4 1 4, ಒಂದೇ ಸ್ಟೆಪ್ಪಲ್ಲಿ ಬರೀತದೆ, 4 1 4 25 ಗೊತ್ತಾಗ್ತದೆ. 4 1 4, 4 ಎಷ್ಟಲಿ 100, 4 25 100. ಹಾಗಾದರೆ ಐ ಸಮ ವರ್ಗಮೂಲ 25. 25ರ ವರ್ಗಮೂಲ ಎಷ್ಟು? ಯಾವ ಸಂಖ್ಯೆಯನ್ನು 2 ಸಲ ಗುಣಿಸಿದರೆ 25 ಬರ್ತದೆ? 5 5 25. ಆದ ಕಾರಣ ಐ ಸಮ ಎಷ್ಟು? 5. 5 ಅಂತ ಬರೀಲ್ಲ ನಾನು, 5 ಆಂಪಿಯರ್. ಯಾಕೆ? ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಯಾವುದಾಗಿರ್ತದೆ? ಆಂಪಿಯರ್. 5 ಆಂಪಿಯರ್. ಈಗ ಇಲ್ಲಿಗೆ ಲೆಕ್ಕ ಆಯ್ತಾ? ಇಲ್ಲ. ಯಾಕೆ? ಐಯ ಬೆಲೆಯನ್ನು ನಾವು ಕಂಡುಹುಡುಕಿದೆ. ನಮಗೆ ಬೇಕಾದ ಯಾವುದು? ವಿಯ ಬೆಲೆ. ವಿಯ ಬೆಲೆ ಕಂಡುಹುಡುಕಬೇಕಾದ್ರೆ ಏನು ಬೇಕು? ವಿ ಸಮ ಸೂತ್ರ ಏನು? ಐ ಆರ್. ನೋಡಿ, ಈಗ ನಮಗೆ ಬೆಲೆಗಳನ್ನು ಹಾಕಬೇಕು. ವಿಯ ಬೆಲೆ, ವಿದ್ಯುತ್ ವಿಭವಾಂತರ ಅಂದರೆ ಏನು? ಐ ಆರ್. ಬೆಲೆಗಳನ್ನು ಆದೇಶಿಸ್ತಾ ಬನ್ನಿ. ಐ ಅಂತ ಹೇಳಿದ್ರೆ ನಾವು ಈಗಾಗಲೇ ಕಂಡುಹುಡುಕಿ ಆಯಿತು, 5 ಗುಣಿಸು ಆರ್ ಅಂತ ಹೇಳಿದ್ರೆ ಎಷ್ಟು? 4. ಹಾಗಾದರೆ ವಿ ಸಮ ಎಷ್ಟು? 20. ಸರಿಯಾ ನಾನು ಬರೆದದ್ದು? 5 4 20 20. ಅದರ ಅಂತಾರಾಷ್ಟ್ರೀಯ ಏಕಮಾನವನ್ನು ಕೂಡ ಬರೀಬೇಕು, ಇಷ್ಟು ವೋಲ್ಟ್. ವಿ ಸಮ 20 ವೋಲ್ಟ್ ಅನ್ನುವಂಥದ್ದು ಇಲ್ಲಿ ಉತ್ತರ. ನೋಡಿ, ತುಂಬ ಸುಲಭದ ಲೆಕ್ಕ. ಇದನ್ನು ಎಕ್ಸಾಮಲ್ಲಿ ಕೇಳ್ತಾರೆ. ಈ ಪಾಠದ ಕೊನೆಯ ಒಂದು ಭಾಗ ಉಷ್ಣೋತ್ಪಾದನ ಪರಿಣಾಮದ ಪ್ರಾಯೋಗಿಕ ಅನ್ವಯಗಳು. ಉಷ್ಣ ಉತ್ಪಾದನೆ ಆಗೋದ್ರಿಂದ, ಒಂದು ವಿದ್ಯುತ್ ಮಂಡಲದಲ್ಲಿ ಉಷ್ಣ ಉತ್ಪಾದನೆ ಆಗುವುದರಿಂದ ಅದನ್ನು ಪ್ರಾಯೋಗಿಕ ಅನ್ವಯ ಅಂದ್ರೇನು? ನಮ್ಮ ನಿತ್ಯ ಜೀವನದಲ್ಲಿ ನಮ್ಮ ಉಪಯೋಗಕ್ಕೆ ಆ ಪ್ರಯೋಗವನ್ನು ಹೇಗೆ ನಾವು ಅನ್ವಯಿಸ್ಬೋದು, ಹೇಗೆ ಉಪಯೋಗಿಸ್ಕೊಳ್ಬೋದು ಅಂತೇಳಿ. ಮುಖ್ಯವಾಗಿ ಉಷ್ಣೋತ್ಪಾದನಾ ಪರಿಣಾಮದ ಪ್ರಾಯೋಗಿಕ ಅನ್ವಯಗಳು ಯಾವುದು ಅಂತ ಹೇಳಿದ್ರೆ, ನಾವು ಬಳಸ್ತಾ ಇರುವಂಥ ಇಸ್ತ್ರಿ ಪೆಟ್ಟಿಗೆ ಈ ಜೌಲನ ಉಷ್ಣೋತ್ಪಾದನ ನಿಯಮದಿಂದ ಕೆಲಸ ಮಾಡ್ತಾ ಇರುವಂಥದ್ದು. ಆನಂತರ ವಿದ್ಯುತ್ ಒಲೆ ಅಂತ ನೀವು ಕೇಳಿರ್ಬೋದು, ವಿದ್ಯುತ್ ಹೀಟರ್ ಕೇಳಿರ್ಬೋದು, ವಿದ್ಯುತ್ ಕೆಟಲ್ಗಳು ಕೇಳಿರ್ಬೋದು. ಎಲ್ಲವೂ ಕೂಡ ಯಾವ ತತ್ವದಲ್ಲಿ ಕೆಲಸ ಮಾಡ್ತದೆ? ಇದೆಲ್ಲ ತತ್ವ ಯಾವುದು ಅಂತ ಹೇಳಿದ್ರೆ ಜೌಲನ ಉಷ್ಣೋತ್ಪಾದನ ನಿಯಮದ ಆಧಾರದ ಮೇಲೆ ಏನು ಮಾಡುವಂಥದ್ದು? ಕೆಲಸ ಮಾಡುವಂಥದ್ದು. ಇದರಲ್ಲಿ ಮುಖ್ಯವಾಗಿ ಒಂದು ನೋಡಬೇಕಾದ, ಈಗ ನಾವು ಬಳಸುವಂಥದ್ದು ಕಡಿಮೆ ಇದನ್ನು. ವಿದ್ಯುತ್ ಬಲ್ಬುಗಳು ಕೇಳಿರ್ಬೋದು ನೀವು, ಬುರುಡೆ ಬಲ್ಬು ಅಂತ ಹೇಳ್ತಾರೆ. ಈ ಬುರುಡೆ ಬಲ್ಬ್ನಲ್ಲಿರುವ ತತ್ವ ಯಾವುದು ಅಂತ ಹೇಳಿದ್ರೆ ಜೌಲನ ಉಷ್ಣೋತ್ಪಾದನ ನಿಯಮ. ಇದೊಂದು ಬುರುಡೆ ಬಲ್ಬು. ಈ ಬುರುಡೆ ಬಲ್ಬಲ್ಲಿ ಇರುವ ತತ್ವ ಯಾವುದು ಅಂತ ಹೇಳಿದರೆ ಜೌಲನ ಉಷ್ಣೋತ್ಪಾದನ ನಿಯಮ. ಏನು ಜೌಲನ ಉಷ್ಣೋತ್ಪಾದನಾ ನಿಯಮ? ಇದರಲ್ಲಿ ಹೇಗೆ ಕೆಲಸ ಮಾಡ್ತದೆ? ಅದರಲ್ಲಿ ಒಂದು ಟಂಗ್ಸ್ಟನ್ ಅನ್ನುವಂತಹ ಒಂದು ತಂತಿ ಇರ್ತದೆ. ಟಂಗ್ಸ್ಟನ್ ಅನ್ನುವಂತಹ ಆ ತಂತಿ ಮಿಶ್ರಲೋಹದಿಂದ ಮಾಡಿರುವಂಥದ್ದು. ಅದು ಅತಿ ಹೆಚ್ಚು ಬಿಸಿಯಾಗ್ತದೆ. ಹೆಚ್ಚು ಬಿಸಿಯಾಗಿ ತಾಪವನ್ನು ಉತ್ಪತ್ತಿ ಮಾಡ್ತದೆ. ಇದರಿಂದ ಬೆಳಕನ್ನು ಏನು ಮಾಡ್ತದೆ? ಅಂದರೆ ತನ್ನಲ್ಲೇ ಆ ಒಂದು ಉಷ್ಣವನ್ನು ಇಟ್ಟುಕೊಂಡು ಬೆಳಕನ್ನು ಏನು ಮಾಡ್ತದೆ? ಉತ್ಸರ್ಜಿಸ್ತದೆ. ಉತ್ಸರ್ಜಿಸೋದ್ರೆ ಏನು? ಬೆಳಕನ್ನು ಹೊರ ಚೆಲ್ತದೆ. ಆ ತತ್ವದಲ್ಲಿ ಕೆಲಸ ಮಾಡು. ಅಲ್ಲಿ ಏನಾಗಿದ್ದು? ಆ ಟಂಗ್ಸ್ಟನ್ ಅನ್ನುವಂಥ ತಂತಿ ಬಿಸಿಯಾಗಿದೆ. ಬಿಸಿಯಾಗಿ ಏನಾದದ್ದು? ಉಷ್ಣವನ್ನು ಕೊಟ್ಟಿದೆ. ಅಂದರೆ ಏನು? ಜೌಲನ ಉಷ್ಣೋತ್ಪಾದನಾ ನಿಯಮ. ಇನ್ನು ಬಿಸಿಯಾದ ಕಾರಣ ಏನು ಮಾಡಿದೆ? ಅದು ಬೆಳಕನ್ನು ಉತ್ಸರ್ಜಿಸಿದೆ. ಈ ತತ್ವದಿಂದ ಕೆಲಸ ಮಾಡುವಂಥದ್ದು ಯಾವುದು? ಬುರುಡೆ ಬಲ್ಬ್. ಇನ್ನು ಇದರಲ್ಲಿ ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕು ನೀವು. ಅಷ್ಟು ಬಿಸಿಯಾಗಿದೆ ಅಂತ ಹೇಳಿದರೆ ಅದರ ದ್ರವಣ ಬಿಂದು ಏನಾಗಿರಬೇಕು? ಕರಗುವ ಬಿಂದು ಏನಾಗಿರಬೇಕು? ದ್ರವಣ ಬಿಂದು ಅಂದರೆ ಏನು? ದ್ರವಣ ಬಿಂದು ಅಂತ ಹೇಳಿದ್ರೆ ಬಿಸಿಯಾದಾಗ ಕರಗುವಂತಹ ಮಟ್ಟ. ಈ ದ್ರವಣ ಬಿಂದು ಇಲ್ಲಿ ಹೆಚ್ಚಿರಬೇಕಾ ಕಡಿಮೆ ಇರಬೇಕಾ? ದ್ರವಣ ಬಿಂದು ಅತ್ಯಂತ ಹೆಚ್ಚಿರ್ತದೆ. ಯಾಕೆ? ಅಷ್ಟು ಬಿಸಿಯಾಗುವಾಗಲೂ ಏನಾಗಲಿಲ್ಲ, ಟಂಗ್ಸ್ಟನ್ ತಂತಿ ಏನಾಗಲಿಲ್ಲ, ಕರಗಿ ಹೋಗಲಿಲ್ಲ, ದ್ರವಿಸಿ ಹೋಗಲಿಲ್ಲ. ಒಂದು ವೇಳೆ ದ್ರವಿಸಿ ಹೋಗ್ತಿದ್ರೆ ಏನಾಗ್ತಿತ್ತು? ಅಲ್ಲಿ ಉಷ್ಣದಿಂದ ಬೆಳಕು ಏನಾಗ್ತಾ ಇರಲಿಲ್ಲ, ಉತ್ಸರ್ಜಿಸ್ತಾ ಇರಲಿಲ್ಲ. ಆದ ಕಾರಣ ಇಲ್ಲಿ ಆ ಟಂಗ್ಸ್ಟನ್ ತಂತಿಯ ಕರಗುವ ಬಿಂದು ಏನಾಗಿರ್ತದೆ? ಅತ್ಯಂತ ಹೆಚ್ಚು. ದ್ರವಣ ಬಿಂದು ಎಷ್ಟಿರ್ತದೆ ಅಂತ ಹೇಳಿದ್ರೆ 3380 ಡಿಗ್ರಿ ಸೆಲ್ಸಿಯಸ್. ಅರ್ಥ ಮಾಡ್ಕೊಳ್ಳಿ, ನೀರಿನ ಕುದಿಬಿಂದು ಅಂತ ಹೇಳಿದ್ರೆ ನಾವು 100 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳೋದು. ಇದೆಷ್ಟು? ದ್ರವಣ ಬಿಂದು ಎಷ್ಟು? 3380 ಡಿಗ್ರಿ ಸೆಲ್ಸಿಯಸ್ ಇರುವಂಥದ್ದು. ಇಷ್ಟು ಹೆಚ್ಚು ದ್ರವಣ ಬಿಂದುವನ್ನು ಹೊಂದಿರುವ ಕಾರಣ ಟಂಗ್ಸ್ಟನ್ ತಂತಿಯನ್ನು ಬಳಸ್ತಾರೆ. ಎಕ್ಸಾಮಲ್ಲಿ ಕೇಳ್ಬೋದು, ಟಂಗ್ಸ್ಟನ್ ತಂತಿಯನ್ನು ಯಾಕೆ ವಿದ್ಯುತ್ ಬಲ್ಬುಗಳಲ್ಲಿ ಬಳಸ್ತಾರೆ? ಇದರ ದ್ರವಣ ಬಿಂದು ಏನಾಗಿದೆ? ಅತ್ಯಂತ ಹೆಚ್ಚು. ಇನ್ನೊಂದು ಗೊತ್ತಿರ್ಬೋದು, ಈ ಬಲ್ಬು ಕೆಳಗೆ ಬಿದ್ದಾಗ ಒಂದು ಸೌಂಡ್ ಬರ್ತದೆ, ಟಪ್ ಅಂತೇಳಿ ಒಂದು ಸೌಂಡ್ ಬರ್ತದೆ. ಮಾಮೂಲಿಯಾಗಿ ಎಲ್ಲ ಬಲ್ಬುಗಳು ಬಿದ್ದಾಗ ಅಥವಾ ಗ್ಲಾಸಿನ ಐಟಮ್ಗಳು ಬಿದ್ದಾಗ ಸೌಂಡ್. ಆದರೆ ಇದೊಂದು ಹಾಗಲ್ಲ. ಏನೋ ಒಂದು ಗ್ಯಾಸ್ ಹೊಡೆದಾಗ ಒಂದು ಸೌಂಡ್ ಬರ್ತದೆ. ಎಲ್ಲರೂ ನೋಡಿರ್ತೀರ. ಎಲ್ಲಿಯಾದರೂ ಒಂದು ಕಡೆಯಲ್ಲಿ ಬಲ್ಬುಗಳನ್ನು ಬಿಸಾಕಿದರೆ ಕಲ್ಲು ಬಿಸಾಕುವಂಥ ಅಭ್ಯಾಸ ಇರ್ತದೆ. ಇದು ಹುಡುಗರಿಗೆಲ್ಲ ಸ್ವಲ್ಪ ಜಾಸ್ತಿ. ನೀವು ಕೂಡ ಇದನ್ನು ಏನು ಮಾಡಿರ್ತೀರ, ನೋಡಿರ್ತೀರ. ಆಗ ಒಂದು ಸೌಂಡ್ ಬರ್ತದೆ, ನಿಮಗೆ ಖುಷಿ ಆಗ್ತದೆ. ಯಾಕೆ ಆ ಒಂದು ಸೌಂಡಲ್ಲಿ ಗ್ಯಾಸ್ನಿಂದ ಆ ಒಂದು ಬ್ಲಾಸ್ಟ್ ಆದ ಸೌಂಡ್ ಯಾಕೆ ಬರ್ತದೆ? ಅಂತ ಹೇಳಿದ್ರೆ ಅದರ ಒಳಗಡೆ ನೈಟ್ರೋಜನ್ ಅಥವಾ ಆರ್ಗನ್ ಅನ್ನುವಂಥ ಅನಿಲಗಳನ್ನು ತುಂಬಿಸಿರ್ತಾರೆ. ಇದು ಕಡಿಮೆ ಕ್ರಿಯಾಶೀಲ ಒಂದು ಅನಿಲಗಳು. ಯಾಕೆ ಕಡಿಮೆ ಕ್ರಿಯಾಶೀಲ? ಆ ಟಂಗ್ಸ್ಟನ್ ತಂತಿ ಹೆಚ್ಚು ಬಾಳಿಕೆ ಬರಲಿಕ್ಕೋಸ್ಕರ. ಆ ಟಂಗ್ಸ್ಟನ್ ತಂತಿಯ ಒಳಗೆ ಆಮ್ಲಜನಕವ ಬೇರೆ ಯಾವುದೋ ಅನಿಲಗಳು ಹೋಗಿ ಏನಾಗಬಾರ್ದು, ವರ್ತಿಸಿ ಏನು ತೊಂದರೆ ಆಗಬಾರ್ದು,
ಆ ಟಂಗ್ಸ್ಟನ್ ತಂತಿ ಹಾಳಾಗಬಾರ್ದು ಅನ್ನುವಂತಹ ಉದ್ದೇಶದಿಂದ ಏನನ್ನು ತುಂಬಿಸಿರ್ತಾರೆ, ಈ ನೈಟ್ರೋಜನ್ ಮತ್ತು ಆರ್ಗನ್, ಅದೇ ಅನಿಲಗಳು ಏನಾಗೋದು ನಿಮಗೆ ಶಬ್ದವನ್ನು ಕೊಡುವಂಥದ್ದು. ಇಲ್ಲಿ ಶಬ್ದ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಆ ಬಲ್ಬ್ ಹೆಚ್ಚು ಬಾಳಿಕೆ ಬರಲಿಕ್ಕೆ ಏನು ಮಾಡ್ತದೆ, ಸಹಾಯ ಮಾಡ್ತದೆ. ಇದು ವಿದ್ಯುತ್ ಬಲ್ಬ್. ಇನ್ನೊಂದು ನೀವು ಕೇಳಿರ್ಬೋದು, ವೆರಿ ಇಂಪಾರ್ಟೆಂಟ್, ಕೇಳಿರ್ಬೋದಲ್ಲ, ಕೇಳಿರ್ತೀರ, ವಿದ್ಯುತ್ ಫ್ಯೂಸ್. ಅತ್ಯಂತ ಉಪಯೋಗ, ಎಲ್ಲ ಮಂಡಲದಲ್ಲಿ ವಿದ್ಯುತ್ ಫ್ಯೂಸ್ ಇದ್ದೇ ಇರ್ತದೆ. ನಾನೀಗ ಯಾವುದರ ಬಗ್ಗೆ ಮಾತಾಡ್ತೇನೆ ಅಂದರೆ ವಿದ್ಯುತ್ ಫ್ಯೂಸಿನ ಬಗ್ಗೆ ಮತ್ತೆ ಜಾಸ್ತಿ ನೋಡುವ. ನಾನು ಮೊದಲ ಯಾವುದರ ಬಗ್ಗೆ ಹೇಳ್ತೇನೆ ಅಂತ ಹೇಳಿದ್ರೆ, ನಿಮ್ಮ ಮನೆಗಳಲ್ಲಿ ನೀವು ನೋಡಿರ್ಬೋದು, ನಿಮ್ಮ ಮನೆಗೆ ಒಂದು ಕರೆಂಟ್ ಲೈನ್ ಬಂದಿರ್ತದೆ, ಅದರಲ್ಲಿ ಮೀಟರ್, ಫ್ಯೂಸ್ಗಳು ತುಂಬ, ಇಂಥದ್ದೆಲ್ಲ ಒಂದು ವ್ಯವಸ್ಥೆಯನ್ನು ನೀವು ನೋಡಿರ್ಬೋದು. ಆ ಫ್ಯೂಸ್ನ ಕಾರ್ಯ ಏನು? ಫ್ಯೂಸನ್ನು ಯಾವಾಗಲೂ ಆ ಮಂಡಲದಲ್ಲಿ ಸರಣಿ ವ್ಯವಸ್ಥೆಯಲ್ಲಿ ಜೋಡಿಸಿರ್ತಾರೆ. ಫ್ಯೂಸ್ ಏನು ಮಾಡ್ತದೆ ಇಲ್ಲಿ? ಫ್ಯೂಸ್ ಅನ್ನುವಂಥದ್ದು ಅದರ ಒಳಗಿರುವಂಥದ್ದು ಏನು ಅಂತ ಹೇಳಿದ್ರೆ, ನೀವು ಒಂದು ಪಿಂಗಾಣಿಯಿಂದ ಮಾಡಿರ್ತಾರೆ ನೋಡಿ, ಇದೇ ಫ್ಯೂಸ್. ಯಾವುದು ಇದು? ಈಗ ಫ್ಯೂಸ್. ಈ ಫ್ಯೂಸನ್ನು ನೀವೆಲ್ಲ ನೋಡ್ತಿದ್ದೀರಾ. ಈ ಫ್ಯೂಸಲ್ಲಿ ಪಿಂಗಾಣಿ, ಆ ಬಿಳಿಯಾಗಿ ಕಾಣ್ತಾ ಉಂಟಲ್ಲ ಕಲರ್, ಅದು ಯಾವುದು? ಪಿಂಗಾಣಿ. ಈಗ ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇದೆ. ಅದರಲ್ಲಿ ಏನು ಮಾಡ್ತಾರೆ, ಒಂದು ತಂತಿ ಇರ್ತದೆ. ಹೆಚ್ಚಾಗಿ ಇದನ್ನು ಯಾವುದರಿಂದ ಮಾಡಿರ್ತಾರೆ? ಸತು, ತಾಮ್ರ, ಬೆಳ್ಳಿಯಲ್ಲಿ ಕೂಡ ಮಾಡಿರ್ತಾರೆ. ಅದರ ಉಪಯೋಗ ಮಾಡೋದು ಕಡಿಮೆ, ಯಾಕೆ? ಕಾಸ್ಟ್ಲಿ ಆದ ಕಾರಣ. ಅಲ್ಯೂಮಿನಿಯಂ ಅಥವಾ ಕೆಲವು ಮಿಶ್ರಲೋಹದಿಂದ ಯಾವುದನ್ನು ತಯಾರಿಸಿರ್ತಾರೆ? ಈ ಒಂದು ಫ್ಯೂಸ್ನ ತಂತಿಯನ್ನು ತಯಾರಿಸ್ತಾರೆ. ಇದಕ್ಕೊಂದು ನಿರ್ದಿಷ್ಟ ದ್ರವಣ ಬಿಂದು ಇದೆ. ಹೆಚ್ಚು ಇದರ ಕೆಲಸ ಏನು ಅಂತ ಹೇಳಿದ್ರೆ, ವಿದ್ಯುತ್ ಫ್ಯೂಸು ಹೆಚ್ಚು ಕರೆಂಟ್ ಅಂದರೆ ಹೆಚ್ಚು ವಿದ್ಯುತ್ ಪ್ರವಾಹ, ಜಾಸ್ತಿ ಆಂಪಿಯರ್ ವಿದ್ಯುತ್ ಪ್ರವಾಹ ಬಂದಾಗ, ಹೆಚ್ಚು ವೋಲ್ಟೇಜ್ ಬಂದಾಗ ಇಡೀ ಮಂಡಲವನ್ನು ಏನು ಮಾಡ್ತದೆ? ಕಡ್ದಾಗ್ತದೆ. ಹೇಗೆ ಅದು? ಇದರಲ್ಲಿ ವಿದ್ಯುತ್ ಹರಿದಾಗ ಆ ಫ್ಯೂಸ್ನ ತಂತಿಯ ಮೂಲಕ ವಿದ್ಯುತ್ ಹರಿತದೆ. ಆ ತಂತಿಗೆ ಒಂದು ಕೊಟ್ಟಿರ್ತಾರೆ, 1 ಆಂಪಿಯರ್ ವಿದ್ಯುತ್ ಹರಿಬಹುದು. 1.1 ಆಂಪಿಯರ್ ವಿದ್ಯುತ್ ಹರಿದಿದೆ ಅಂತಾದರೆ ಈ ತಂತಿಯ ಮೂಲಕ ಈ ತಂತಿ ಏನಾಗ್ತದೆ? ದ್ರವಿಸಿ ಏನಾಗ್ತದೆ? ತುಂಡಾಗ್ತದೆ. ನಿಮ್ಮ ಇಡೀ ಮನೆಯಲ್ಲಿ ಕರೆಂಟ್ ಇರುತ್ತೆ. ಏನು ಇದರಿಂದ ಪ್ರಯೋಜನ? ಏನು ಪ್ರಯೋಜನ ಅಂತ ಹೇಳಿದ್ರೆ, ಯಾವುದೇ ನಿಮ್ಮ ಮನೆಯ ಸಾಧನಗಳಿಗೆ ಅಂದರೆ ಎಲೆಕ್ಟ್ರಿಕ್ ಡಿವೈಸ್ಗಳಿಗೆ ಏನಾಗಲ್ಲ, ಇದರಿಂದ ತೊಂದರೆ ಆಗಲ್ಲ. ಒಂದು ವೇಳೆ ಜಾಸ್ತಿ ವಿದ್ಯುತ್ ಹರಿದ್ರೆ, ಜಾಸ್ತಿ ವೋಲ್ಟೇಜ್, ಹೆಚ್ಚು ವಿಭವಾಂತರದ ವಿದ್ಯುತ್ ಮಂಡಲದಲ್ಲಿ ಹರಿದು ಬಿಟ್ಟರೆ, ನಮ್ಮ ಮನೆಯಲ್ಲಿ ಬಳಸುವಂತಹ ಟಿ.ವಿ ಆಗಲಿ, ನಾವು ಮನೆಯಲ್ಲಿ ಬಳಸುವಂತಹ ಬಲ್ಬ್ಗಳಾಗಲಿ ಎಲ್ಲವೂ ಏನಾಗ್ತದೆ? ಹಾಳಾಗ್ತದೆ. ಇನ್ನೂ ಕೆಲವರು ಅತಿ ಬುದ್ಧಿವಂತರಿದ್ದಾರೆ. ಏನು ಮಾಡ್ತಾರೆ ಗೊತ್ತಾ? ಇದನ್ನು ಯಾವತ್ತೂ ಮಾಡಬಾರ್ದು. ಏನು ಮಾಡ್ತಾರೆ ಅಂದರೆ, ತಾಮ್ರದ ಒಂದು ತಂತಿ ಅಂತ ಕೊಡ್ತಾರೆ. ಅದರಲ್ಲಿ ನೀವು ನೋಡಿರ್ಬೋದು, ಫ್ಯೂಸ್ ತಂತಿ ಅಂತಲೇ ಸಿಗ್ತದೆ, ಅತಿ ಸಪುರವಾಗಿರುವಂಥದ್ದು. ಅದರ ಬದಲಿಗೆ ಏನು ಮಾಡ್ತಾರೆ ಗೊತ್ತಾ? ತಾಮ್ರದ ತಂತಿಯನ್ನು ದಪ್ಪ ಮಾಡಿ, ಯಾವಾಗ ನೋಡಿದ್ರು ಫ್ಯೂಸ್ ಹೋಗ್ತದೆ ಅಂತ ಹೇಳಿ ಏನು ಮಾಡ್ತಾರೆ? 2-3 ಸುತ್ತಿ ಕಟ್ಟಿ ಅದನ್ನು ಯಾವುದಕ್ಕೆ ಸಿಕ್ಕಿಸ್ತಾರೆ? ಆ ಫ್ಯೂಸಿಗೆ ಸಿಕ್ಕಿಸಿ ಬಿಡ್ತಾರೆ. ಇದರಿಂದ ಏನಾಗ್ತದೆ? ಫ್ಯೂಸ್ ಹೋಗೋದಿಲ್ಲ ಕರೆಕ್ಟ್. ಯಾಕೆ? ಇಲ್ಲಿ ಹೆಚ್ಚು ಆಂಪಿಯರ್ ವಿದ್ಯುತ್ತನ್ನು ಅದು ಏನು ಮಾಡ್ತದೆ? ತನ್ನ ಮೂಲಕ ಹರಿಲಿಕ್ಕೆ ಬಿಡ್ತದೆ. ಹೆಚ್ಚು ಆಂಪಿಯರ್ ವಿದ್ಯುತ್ ಪ್ರವಾಹ ಹರಿತದೆ. ವೋಲ್ಟೇಜ್ ಹೆಚ್ಚಾಗಲಿ, ಕರೆಂಟ್ ಹೆಚ್ಚಾಗಲಿ, ಇದೇನಾಗಲ್ಲ? ತುಂಡಾಗಲ್ಲ. ಇದರ ಎಫೆಕ್ಟ್ ಏನಾಗ್ತದೆ? ನಾವು ಬಳಸುವಂತಹ ಬಲ್ಬುಗಳು ಅಥವಾ ನಾವು ಬಳಸುವಂಥ ಮನೆಯಲ್ಲಿ ಬಳಸುವಂತಹ ಯಾವುದು ಎಲೆಕ್ಟ್ರಾನಿಕ್ ಡಿವೈಸ್ಗಳು, ಟಿ.ವಿ ಇರ್ಬೋದು, ನಮ್ಮ ಮನೆಯಲ್ಲಿ ಫ್ರಿಡ್ಜ್ಗಳಿರ್ಬೋದು, ಎಲ್ಲವೂ ಏನಾಗ್ತದೆ? ತೊಂದರೆಗಳಾಗ್ತದೆ. ಇಂತಹ ಕೆಲಸವನ್ನು ಮಾಡಬಾರ್ದು. ಏನು ಕೊಟ್ಟಿದ್ದಾರೆ ಫ್ಯೂಸ್ ವೈರ್, ಅದನ್ನೇ ಬಳಸಬೇಕು. ಇನ್ನು 1 ಆಂಪಿಯರೇ ಇರೋದಾ ಅಂತ ನೀವು ಕೇಳ್ಬೋದು. ಇಲ್ಲ, ಬೇರೆ ಬೇರೆ ಫ್ಯೂಸ್ಗಳಿರ್ತದೆ. 1 ಆಂಪಿಯರ್, 2 ಆಂಪಿಯರ್. ಯಾಕೆ? ಕೆಲವು ವಿದ್ಯುತ್ ಸಾಧನಗಳಿಗೆ ಜಾಸ್ತಿ ವಿದ್ಯುತ್ ಬೇಕು. ಆದ ಕಾರಣ 2 ಆಂಪಿಯರ್ನ, 3 ಆಂಪಿಯರನ್ನು, 4 ಆಂಪಿಯರನ್ನು, 5 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನು ತನ್ನ ಮೂಲಕ ಹರಿಲಿಕ್ಕೆ ಬಿಡುವಂತಹ ಫ್ಯೂಸ್ ತಂತಿಗಳಿರ್ತದೆ. ಆ ಸಾಮರ್ಥ್ಯಕ್ಕೆ ಸರಿಯಾಗಿ ಅವುಗಳು ವಿದ್ಯುತ್ತನ್ನು ಹರಿಲಿಕ್ಕೆ ಬಿಡ್ತದೆ. ಹೆಚ್ಚಾದರೆ ಏನು ಮಾಡ್ತದೆ? ಮಂಡಲವನ್ನು ಕಡಿತಗೊಳಿಸಿದೆ. ಇದು ಮಂಡಲ ಕಡಿತಗೊಂಡ್ರೆ ಇಡೀ ಮನೆಗೆ ಏನಿರೋದಿಲ್ಲ, ಕರೆಂಟ್ ಇರೋದಿಲ್ಲ. ಹಾಗೆ ಹೇಳಿ ಇನ್ನೊಂದು ವಿಷಯ ತಿಳ್ಕೊಳ್ಳಿ, ಒಂದು ಮನೆಗೆ ಒಂದು ಫ್ಯೂಸ್ ಇರೋದಲ್ಲ, ಮೈನ್ ಫ್ಯೂಸ್ ಇರುತ್ತೆ, ಆನಂತರ ಅದಕ್ಕೆ ಸಬ್ ಫ್ಯೂಸ್ಗಳಿರ್ತದೆ. ಒಂದು ಕಡೆಯ ಫ್ಯೂಸ್ ಹೋದರೆ ಮನೆಯ ಚಾವಡಿ ಮತ್ತೊಂದು ಇನ್ನೊಂದು ರೂಮಿಗೆ ಯಾವುದೋ ಕರೆಂಟ್ ಇಲ್ಲ, ಬೇರೆ ಕಡೆಯಲ್ಲೆಲ್ಲ ಇರ್ತದೆ. ಇದನ್ನೆಲ್ಲ ನೀವು ಗಮನಿಸಿರ್ತೀರ. ಹಾಗೆ ಈ ಫ್ಯೂಸ್ ಅನ್ನುವಂಥದ್ದು ಅತ್ಯಂತ ಮುಖ್ಯವಾದಂತಹ ಒಂದು ಘಟಕ. ಇದು ಕೂಡ ಜೌಲನ ಉಷ್ಣೋತ್ಪಾದನಾ ನಿಯಮದಲ್ಲಿ ಕೆಲಸ ಮಾಡುವಂಥದ್ದು. ಈ ಪಾಠ ಇಲ್ಲಿಗೆ ಮುಕ್ತಾಯ ಆಗ್ತದೆ. ಇದರಲ್ಲಿ ಕೆಲವು ಸಂಬಂಧಪಟ್ಟ ಲೆಕ್ಕಗಳಿದೆ, ಅದನ್ನು ನಾನು ನೋಟ್ಸು ನಿಮಗೆ ಕಳಿಸ್ತೇನೆ. ಮತ್ತು ಈ ಪಾಠದ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನಿಮ್ಮ ನೋಟ್ಸಲ್ಲಿ ನೀವು ಬರಿಬೇಕಾಗ್ತದೆ. ಸಾಯಿರಾಮ್.